तस्मै गुणातीत विभवान्यथा ಪ್ರಕರಣದಲ್ಲಿ ಆರಾಧನೆ ಹೃದಯಗಳಲ್ಲಿ ಸ್ಪರ್ಶ ನಮ್ಮ ಸಿದ್ಧಘಟ್ಟ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಸಿದ್ದೇಶ್ವರ ಸ್ವಾಮಿಯವರ ಈ ಒಂದು ಕ್ಷೇತ್ರದ ಅಧಿಪತಿಯಾಗಿ ಎಲ್ಲ ಭಕ್ತರ ಕಷ್ಟವನ್ನು ಪಡೆದು ಸದಾಕಾಲ ದರ್ಶನ ಆಶೀರ್ವಾದವನ್ನು ಕಲಿಸುತ್ತಿರುವಂತಹ ವೀರಭದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ನಂತರ ವೀರಭದ್ರ ಸ್ವಾಮಿಯ 18ನೇ ವಾರ್ಷಿಕ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಈ ಎಲ್ಲ ಸಮಾರಂಭಗಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಮತ್ತು ಮಹಿಳಾ ಘಟಕದ ಎಲ್ಲ ಸರ್ವ ಸದಸ್ಯರು ಈ ಸಮಾರಂಭದಲ್ಲಿ ಈ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಬಹಳಷ್ಟು ಭಕ್ತರಿಗೆ ಈ ಒಂದು ಕ್ಷೇತ್ರದ ಪರಿಚಯವನ್ನು ಮಾಡಿ ಸದಾಕಾಲ ಈ ಒಂದು ದೇವಸ್ಥಾನದ ಮತ್ತು ಸಾರ್ವಜನಿಕ ಮಠದ ಅಭಿವೃದ್ಧಿ ಬಗ್ಗೆ ಸದಾಕಾಲ ನಮ್ಮನ್ನು ನಾವು ಪ್ರವೇಶಿಸಿಕೊಂಡು ಸೇವೆಯನ್ನು ಮಾಡುತ್ತಿರುವಂಥ ಮಹೇಶ ಮತ್ತು ಅವರ ಸುಪುತ್ರರಾದಂಥ ವಿದ್ಯಾಭೂಷಣ ಎಲ್ಲ ಗುರುಹಿರಿಯರು ಈ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ಹಿರಿಯೂರಿನ ಮತ್ತು ಅಕ್ಕಪಕ್ಕದ ಗ್ರಾಮದ ಸಮಸ್ತ ಎಲ್ಲ ಗುರುಹಿರಿಯರು ಶ್ರದ್ಧೆಯ ತಾಯಿಗಳು ಸದ್ಭಕ್ತರು ಮತ್ತು ಮಕ್ಕಳು ಸ್ವಾಮಿಯ ಆಶೀರ್ವಾದದಿಂದ ಸದಾಕಾಲ 18 ವರ್ಷಗಳನ್ನು ನಿರಂತರವಾಗಿ ಜಾತ್ರಾ ಮಹೋತ್ಸವವನ್ನು ಧಾರ್ಮಿಕ ಸಮಾರಂಭವನ್ನು ಬಹಳ ಶ್ರದ್ಧೆಯಿಂದ ನೀವೆಲ್ಲರೂ ಆಚರಿಸಿಕೊಂಡು ಬರ್ತಾ ಇದ್ದೀವಿ. 18 ವರ್ಷಗಳು ಹಲವಾರು ವರ್ಷಗಳು ಸಹಿತ ನಾವು ಸಹಿತ ಭಾಗವಾಗಿದೆ. ಒಂದು 2-3 ವರ್ಷ ಬದಲಕ್ಕೆ ನಾವು ಉಳಿದೆಲ್ಲ ವರ್ಷಗಳು ಸಹಿತ ನಾವು ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದೇವೆ. ಈಗಾಗಲೇ ಮಹಾಂತೇಶ್ವರ ದೇವರು ಬರೀ ಜಾತ್ರಾ ಮಹೋತ್ಸವ ಅಷ್ಟೇ ಸಾಕು, ಭಕ್ತರಿಗೆ ಧರ್ಮದ ಜಾಗೃತಿಯನ್ನ, ಭಕ್ತರಿಗೆ ಅವರ ಧರ್ಮದ ಸಂದೇಶವನ್ನ, ಧರ್ಮದ ಆಚಾರ ವಿಚಾರಗಳನ್ನ ಭಕ್ತರಿಗೆ ತಿಳಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ಇದು ಇಷ್ಟಲಿಂಗದ ಶಿವಪೂಜೆಯನ್ನು ಏರ್ಪಡಿಸಿ ಗುರುವಿನ ಆಶೀರ್ವಾದವನ್ನು ಕೊಡಿಸುವಂತ ಒಬ್ಬತ್ತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಇಬ್ಬರು ತಾಯಂದಿರು ಯಾರು ಹಾಡು ಹೇಳಿದರು ಗುರುವಿನ ಬಗ್ಗೆ, ಗುರುವಿನ ಮಹಿಮೆಯ ಬಗ್ಗೆ ಯಾವ ರೀತಿಯಾಗಿ ಗುರುವಿನ ಆಶೀರ್ವಾದವನ್ನು ಸಿಕ್ಕರೆ ಇವೆಲ್ಲ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ಅವರ ಭಕ್ತಿ ಗೀತೆಗಳ ಮುಖಾಂತರವಾಗಿ ತಿಳಿಸಿದರು. ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಜಯರಾಮನವರು ಮೊದಲುಕೊಂಡು ಅವರಿಗೆಲ್ಲ ಸದ್ಭಕ್ತರಿಗೆ ಎಲ್ಲ ಸದ್ಭಕ್ತರು ತಮ್ಮ ಗುರಿಗೆ ಶುಭವನ್ನು ಕೋರುತ್ತಾರೆ. ಗುರುವಿನ ಕೃಪೆ ಒಂದಾಗಿರುತ್ತೆ, ಎಲ್ಲರೂ ಸಹಿತ ಸ್ಥಿತಿಯನ್ನು ಪಡೆಯುವುದು ಅನ್ನುವಂಥ ಶಾಸ್ತ್ರಗಳನ್ನು ನಾವೆಲ್ಲ ನೋಡ್ಕೊಂಡ್ರೆ ನಿಮ್ಮೆಲ್ಲ ಒಂದು ಮಾತು ಮೇಲೆ ಗೊತ್ತಿರಬಹುದು. ಹರ ಮುಡಿದರೆ ಗುರು ಕಾಯುವ, ಗುರು ಮುಡಿದರೆ ಹರ ಕಾಯಲಾರ ಅನ್ನುವಂಥ ಒಂದು ಮಾತು. ಅಂದ್ರೆ ಭಕ್ತರ ಮೇಲೆ ಅತ್ಯಂತ ವಿಶೇಷವಾದ ಪ್ರೀತಿ ವಾತ್ಸಲ್ಯ ದೇವರಿಗಿಂತಲೂ ಗುರುವಿಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳುವಂತಾಗಿದೆ. ಹಾಗಾದ ತಕ್ಷಣ ದೇವರು ಏನು ಕಡಿಮೆ ಅಂತ ಭಾವಿಸಿಕೊಳ್ಳಬಾರದು. ದೇವರು ಸದಾ ಕಾಲ ನಾನು
ಸಮೀಪಕ್ಕೆ ಹೋಗಿ ಭಕ್ತರ ಪ್ರೀತಿಯನ್ನ ಭಕ್ತಿಯನ್ನ ನಾನು ಸ್ವೀಕರಿಸಲಿಕ್ಕೆ ಕಷ್ಟ ಆಗುತ್ತೆ. ಆ ಭಕ್ತರ ಪ್ರೀತಿ ಅಥವಾ ಅವರ ಅತ್ಯಂತ ಆನಂದವಾಗಲಿಕ್ಕೆ ನಾನು ದರ್ಶನವನ್ನು ಕೊಡ್ಲಿಕ್ಕೆ ನಿರಾಕಾರ ಸ್ವರೂಪನಾಗಿರೋದ್ರಿಂದ ನನಗೆ ರೂಪವಿಲ್ಲ, ನನಗೆ ಗುಣ ಇಲ್ಲ, ನನಗೆ ಯಾವುದೇ ರೀತಿಯ ಸ್ವರೂಪ ಇಲ್ಲ. ಹಾಗಾಗಿ ಭಕ್ತರ ಕಲ್ಯಾಣಕ್ಕಾಗಿಯೇ ನಾನು ಗುರುವನ್ನ ಸೃಷ್ಟಿಸಿದರೆ ನಾನು ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಅನ್ನುವ ಕಾರಣಕ್ಕಾಗಿ ಭಗವಂತ ಗುರುವನ್ನ ಸೃಷ್ಟಿಯನ್ನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಯಾರ್ಯಾರು ಅದ್ಭುತ ಸಾಧನೆ ಮಾಡಿದ್ದಾರೆ, ಲೌಕಿಕವಾಗಿರ್ಬೋದು ಪಾರಮಾರ್ಥಿಕವಾಗಿರ್ಬೋದು, ಯಾರು ತನ್ನ ಗುರುವನ್ನ ಸದಾಕಾಲ ಶ್ರದ್ಧಾ ಭಕ್ತಿಯಿಂದ ಆಶ್ರಯಿಸಿದರೋ ಅವರು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಹಲವಾರು ಉದಾಹರಣೆಗಳನ್ನು ನೋಡುವುದು. ಅಲೆಕ್ಸಾಂಡರ್ ಇರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಸಾಕಷ್ಟು ಋಷಿಗಳಿರ್ಬೋದು, ಸಾಧಕರಿರ್ಬೋದು, ಅವರೆಲ್ಲರೂ ಯಾವ ಗುರುವನ್ನು ಆಶ್ರಯಿಸಿದರೋ ಆ ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನು ಇಟ್ಟಂತ ಕಾರಣಕ್ಕಾಗಿ ಅವೆಲ್ಲ ಸಿದ್ಧಿಯನ್ನ ಸಾಧನೆಯನ್ನ ಮಾಡುವಂತ ಉದಾಹರಣೆ. ಅದಕ್ಕೆ ಮಹಾಂತೇಶ್ವರಿ ಮಾಡೋದು ಬರೀ ದೇವರ ಆಶೀರ್ವಾದ ಅಷ್ಟೇ ನಮ್ಮ ಭಕ್ತರ ಸಾಧು. ನನ್ನ ಭಕ್ತರಿಗೆ ಗುರುವಿನ ಆಶೀರ್ವಾದ ಸಿಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಇಷ್ಟಲಿಂಗದ ಶಿವಪೂಜೆಯನ್ನು ಏರ್ಪಡಿಸಿ ಗುರುವಿನ ಪೂಜೆಯಲ್ಲಿ ಪಾಲ್ಗೊಂಡು ಗುರುವಿನ ಕೃಪೆ ಎಲ್ಲ ಭಕ್ತರಿಗೆ ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿಯೇ ಈ ಪೂಜಾ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಹಲವಾರು ಎಲ್ಲ ಜಾತ್ರೆ ನೋಡುತ್ತೇವೆ, ಆದರೆ ಎಲ್ಲ ಜಾತ್ರೆಗಳಲ್ಲಿ ಅಲ್ಲಿ ಗುರುವಿನ ಆಶೀರ್ವಾದ ಸಿಗಲ್ಲ. ಗುರುಗಳು ಬರೋದು ಅಪರೂಪ, ಗುರುಗಳು ಶಿವಪೂಜೆ ಸಿಗೋದು ಅಪರೂಪ, ಅಭಿಷೇಕ ಪಾಲ್ಗೊಳ್ಳೋದು ಅಪರೂಪ. ಆದರೆ ಇಲ್ಲಿ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ನೀವು ಭಾಗವಹಿಸಿದರೆ ಗುರು ಮತ್ತು ದೇವರು ಏಕಕಾಲದಲ್ಲಿ ನಿಮಗೆ ಅರಶಿನ ಆಶೀರ್ವಾದ ಸಿಗುತ್ತೆ ಅಂತ. ನೀವೆಲ್ಲ ನಾಮದೇವ ಸಂತರು ಅಂತ ಕೇಳಬಹುದು. ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂತರು. ಎಷ್ಟು ಅದ್ಭುತ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಇತಿಹಾಸದೊಳಗೆ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು. ನಾರದ ಮಹರ್ಷಿಗಳು ಅವರಿಗೆ ಪ್ರತ್ಯಕ್ಷವಾದಂತೆ ಒಂದ್ಸಾರಿ ನಾರದ ಮಹರ್ಷಿಗಳು ಪ್ರತ್ಯಕ್ಷವಾಗಿ ನಾಮದೇವ ಸಂತರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವರೊಂದು ಪ್ರಶ್ನೆ ಮಾಡಿದ. ಏನಂತ, ನೀವು ಭಗವಂತನ ಪೂಜೆಯಲ್ಲಿ ಪಾಲ್ಗೊಂಡ್ರೆ ತಪಸ್ಸನ್ನು ಆಚರಿಸ್ತಾ ಇದ್ರಿ, ತಪಸ್ಸನ್ನು ಆಚರಿಸಿದ ಮೇಲೆ ಗುರುಗಳು ಬಂದು ನಿಮ್ಮ ಹತ್ರಕ್ಕೆ ಅದೇ ಕಾಲಕ್ಕೆ ದೇವರು ಪ್ರತ್ಯಕ್ಷ ಆಗಿಲ್ಲ, ನೀವು ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀರಿ ಅಂತ ಪ್ರಶ್ನೆ ಕೇಳಿದ ಮಹರ್ಷಿಗಳು. ನಾಮದೇವ ಸಂತರು ಹೇಳಿದ್ರು, ನಾನು ಮೊದಲು ಏನಾದ್ರು ನಮಸ್ಕಾರ ಮಾಡಿದ್ರೆ ದೇವರು ಬಂದು ಸಹಿತ ನಾನು ಮೊದಲು ಗುರುವಿಗೆ ನಾನು ನಮಸ್ಕಾರ ಮಾಡಿ ದೇವರಿಗೆ ನಂತರ ನಮಸ್ಕಾರ ಮಾಡ್ತೀನಿ ಅಂತ ನಾಮದೇವ ಸಂತ ಹೇಳಿ. ನಾರದ ಮಹರ್ಷಿ ಪ್ರಶ್ನೆ ಯಾಕೆ ಹೀಗೆ ಅಂತ ಕೇಳಿದಾಗ ಅವಾಗ ನಾಮದೇವ ಸಂತ ಹೇಳಿದ್ರು, ದೇವರು ತತ್ಕ್ಷಣದಲ್ಲಿ ಹುಟ್ಟಿದಂತೆ ಎಲ್ಲ ಭಕ್ತರನ್ನ ತನ್ನ ಹತ್ತಿರ ಕರ್ಕೊಳ್ಳೋದಿಲ್ಲ, ಎಲ್ಲ ಭಕ್ತರಿಗೂ ಸಹಿತ ಸಾಕ್ಷಾತ್ಕಾರ ಕೊಡೋದಿಲ್ಲ, ಎಲ್ಲ ಭಕ್ತರಿಗೆ ಪ್ರತ್ಯಕ್ಷ ಕೂಡ ತೋರಿಸೋದಿಲ್ಲ ಭಕ್ತರಿಗೆ. ಆದ್ರೆ ಯಾರಿಗೆ ಭಕ್ತರು ತೋರಿಸಿದ್ರೆ ಅತ್ಯಂತ ಭಕ್ತಿ ಉಳ್ಳವಂತ, ಬಹಳ ಶ್ರದ್ಧೆ ಇರ್ತಕ್ಕಂಥ ಆಚಾರವಂತರಾಗಿರುವಂತ ಭಕ್ತರಿಗೆ ಮಾತ್ರ ದೇವರು ತನ್ನ ದರ್ಶನವನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ನಾಮದೇವ ಸಂತರು ಈ ರೀತಿ ಆಚಾರವಂತರನ್ನ ಭಕ್ತಿವಂತರನ್ನಾಗಿ ನಾನು ಮಾಡುವಂತ ಕೆಲಸ ಯಾರು ಮಾಡೋದಂದ್ರೆ ಗುರು ಮಾಡ್ತಾನೆ. ಹಾಗಾಗಿ ಗುರು ಮಾಡಿದ್ದಕ್ಕಾಗಿ ದೇವರು ನನ್ನ ಹತ್ತಿರ ಕೊಡ್ತಾನೆ. ಗುರು ನನ್ನನ್ನ ಸಂಸ್ಕಾರವಂತನಾಗಿ ಮಾಡದೆ ಹೋದ್ರೆ ದೇವರು ನನ್ನ ಹತ್ತಿರ ಕೊಡ್ತಾಯಿಲ್ಲ. ಅದಕ್ಕೆ ಮೊದಲು ನಾನು ಗುರುವಿಗೆ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ತೇನೆ ಎನ್ನುವಂತ ಮಾತು. ಅಂದ್ರೆ ನೀವೆಲ್ಲರೂ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು, ಗುರು ಬಹಳ ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದು ನೀವೆಲ್ಲ ತಿಳ್ಕೊಂಡು ನಿಮ್ಮ ಹೆತ್ತ ತಂದೆ ಕಾಲ ನಾವು ಗುರುಗಳು ಅಂದ್ಕೊಳ್ತೇವೆ, ಅವರು ಸಹಿತ ದೇವರು ಅಂತ ಭಾವಿಸ್ಬೇಕು. ತಾಯಿ ತಾಯಿ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ. ನಮಗೆ ತಾಯಿಯೂ ಸಹಿತ ಮೊದಲ ಗುರು ಅನ್ನುವಂಥದ್ದು ಭಾವಿಸಿಕೊಂಡು ತಂದೆ ತನ್ನ ಅತ್ಯಂತ ಗೌರವಪೂರ್ವಕವಾಗಿ ನೋಡಬೇಕು, ಗುರುಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನೋಡಬೇಕು, ದೇವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನೀವು ಆಚರಿಸಿದಾಗ ನಿಮ್ಮ ಜೀವನ ಅನ್ನುವಂಥದ್ದು ಸಾರ್ಥಕವಾಗುತ್ತೆ. ಯಾಕಂದ್ರೆ ಜೀವನದಲ್ಲಿ ನಾವೆಲ್ಲರೂ ಹುಟ್ಟಿ ಬಂದ ಮೇಲೆ ಲೌಕಿಕವಾಗಿರ್ತಕ್ಕಂಥ ವ್ಯವಹಾರಗಳು, ಏನೋ ಒಂದಷ್ಟು ಹಣ ಗಳಿಸೋದಿರ್ಬೋದು, ಒಂದು ಮನೆ ಕಟ್ಟೋದಿರ್ಬೋದು, ಒಂದು ಅಧಿಕಾರ ಪಡೆಯೋದಿರ್ಬೋದು, ಎಲ್ಲಿವರೆಗೂ
ನಮ್ಮ ದೇಹದೊಳಗೆ ಶಕ್ತಿ ಇರೋದು ಎಲ್ಲ ಬೇಕು. ನಮ್ಮ ಶಕ್ತಿ ಕೂದಿರ್ತೀವಿ ಅಂದ್ರೆ ಇವು ಯಾವ ಸಹಿತ ಉಪಯೋಗ ಕೊಡೋದಿಲ್ಲ. ನೀವು ಏನಾದ್ರು ಬೆಟ್ಟಷ್ಟ ಏನ್ ಬೇಕಾಗುತ್ತೆ ನಿಮಗೆ, ಯಾವ ಅಧಿಕಾರ ಇದ್ರೆ ಏನು ಉಪಯೋಗ ಇಲ್ಲ, ಯಾವ ಬಂಗಾರ ಎಷ್ಟಿದ್ರೂ ಉಪಯೋಗ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಟ್ಟಲೆ ಇದ್ರೂ ಉಪಯೋಗ ಇಲ್ಲ. ಅಂದ್ರೆ ಮನುಷ್ಯನಿಗೆ ದೇಹ ಅನ್ನುವಂಥದ್ದು ಅತ್ಯಂತ ಸುಂದರವಾಗಿ ಚೆನ್ನಾಗಿ ಇತ್ತು ಅಂತಂದ್ರೆ ಎಲ್ಲರೂ ಸಹಿತ ಬೇಕಾಗುತ್ತೆ. ಅದಕ್ಕೆ ಭಗವಂತನಲ್ಲಿ ನಾವು ಯಾಕೆ ನಮಸ್ಕರಿಸಬೇಕು, ಭಗವಂತನಿಗೆ ಯಾಕೆ ನಾವು ಮೊರೆ ಹೋಗಬೇಕು ಅಂತ ಹೇಳಿದ್ರೆ, ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹ ಇದೆಯಲ್ಲ, ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಒಂದು ವಸ್ತು, ಒಂದು ದೇಹದ ಅಂಗ ಅವಯವಗಳು ಏನಾದರೂ ತನ್ನ ಕೆಲಸ ನಿಲ್ಲಿಸಿದ್ರೆ ನಾವು ಇನ್ನೊಬ್ಬರ ಪರಾವಲಂಬಿ ಆಗ್ಬೇಕಾಗುತ್ತೆ. ಎರಡು ಕೈ, ಎರಡು ಕಾಲು, ಕಣ್ಣು, ಕಿವಿ, ಬಾಯಿ, ಎಷ್ಟು ಅದ್ಭುತ ಇದೆ. ತಾಯಿಯ ಗರ್ಭದಲ್ಲಿದ್ದುಕೊಂಡು ನಮ್ಮ ಇಡೀ ಜೀವನ ಪರ್ಯಂತವಾಗಿ ನಮ್ಮ ಉಪಯೋಗಕ್ಕಾಗಿ ನಾವು ಉಪಯೋಗಿಸಬಹುದು. ಆ ಒಂದು ಪಕ್ಷದಲ್ಲಿ ಏನಾದರೂ ಒಂದು ವಸ್ತು ಕಡಿಮೆ ಇದ್ರೆ, ನಡೆಯುವಂತ ಕಾಲು ಒಂದೇನಾದರೂ ಚಿಕ್ಕದಾಗಿತ್ತು ಅಂದ್ರೆ ನಾವು ಚೆನ್ನಾಗಿ ನಡೆಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಣ್ಣು ಚೆನ್ನಾಗಿದ್ದರೆ ಹೋಗಿದ್ರೆ ನಾವು ಸರಿಯಾಗಿ ಜಗತ್ತು ನೋಡಕ್ ಆಗ್ತಾ ಇರಲಿಲ್ಲ. ಮಾತುಗಳು ಈ ಜಗತ್ತಲ್ಲಿ ಸಾಧನೆ ಮಾಡಕ್ ಆಗ್ತಿದ್ದಿಲ್ಲ. ಕೈ ಚೆನ್ನಾಗಿದ್ದರೆ ಹೋಗಿದ್ರೆ ನಮ್ದು ಒಂದು ಕೈ ಚೆನ್ನಾಗಿದ್ದು ನಾವು ಏನೇ ಕೆಲಸ ಮಾಡಕ್ಕಾಗ್ತಿಲ್ಲ. ಆದ್ರೆ ಭಗವಂತ ಇಷ್ಟೆಲ್ಲವನ್ನು ಅದ್ಭುತವಾಗಿ ಕೊಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ನಾವು ಭಗವಂತನಿಗೆ ಒಂದು ದಿವಸ ಒಮ್ಮೆಯಾದರೂ ಆತನಿಗೆ ನಮಸ್ಕರಿಸಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ತಾರೆ. ಒಂದು ಪಕ್ಷದಲ್ಲಿ ದೇವರು ನಾವು ನಮಸ್ಕಾರ ಮಾಡೋದಿಲ್ಲ, ದೇವರಿಗೆ ನಾವು ಕೃತಜ್ಞತೆ ಯಾಕೆ ನಿತ್ಯ ಮಾಡಬೇಕು, ನಾವು ದಿನ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಏನಾದ್ರು ನೀವು ಕೇಳಿದ್ರೆ, ಭಗವಂತನಿಗೆ ಸದಾಕಾಲ ಭಕ್ತನು ಕೃತಜ್ಞತರಾಗಿರ್ಬೇಕಂತೆ. ನಿತ್ಯ ಸಹಿತ ನಮ್ಮ ಜನ್ಮ ಬೆಳಗ್ಗೆ ಸೂರ್ಯೋದಯ ಆಯಿತು ಅಂದ್ರೆ ನಾವು ಅಂದ್ಕೊಳ್ಬೇಕು, ಭಗವಂತನ ಕೃಪೆಯಿಂದ ನಮ್ಮ ಜೀವನ ಇವತ್ತು ಸಾರ್ಥಕವಾಯಿತು, ಇವತ್ತು ಒಂದು ದಿವಸವನ್ನು ಅತ್ಯಂತ ಚೆನ್ನಾಗಿ ನಾನು ಕಾಲ ಕಳೆದೆ. ಭಗವಂತ ಏನಾದರೂ ಕೃಪೆ ಮಾಡಿಬಿಟ್ರೆ, ಭಗವಂತನ ಕೃಪೆ ಇಲ್ಲದೆ ಹೋದ್ರೆ ಒಂದೊಂದು ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೇಕ ಅಂತ ಸಂದರ್ಭ ಬರುತ್ತೆ. ಎಷ್ಟೋ ಜನ ಹೇಳ್ತಿರ್ತಾರೆ, ಅಯ್ಯೋ ಸ್ವಾಮಿ ನಾನು ಹೋಗ್ತಾ ಇದ್ದೆ, ಒಂದು ನಿಮಿಷಕ್ಕೆ ಏನಾದ್ರು ವ್ಯತ್ಯಾಸ ಆಗಿತ್ತು ಅಂತ ಹೇಳಿದ್ರೆ ಗಾಡಿ ಆಕ್ಸಿಡೆಂಟ್ ಆಗ್ಬಿಡ್ತಿತ್ತು ಅಂತ ಹೇಳ್ತಿರ್ತಾರೆ. ಒಂದು ಕ್ಷಣ ನಾನು ಏನಾದ್ರು ಮಾತಾಡೋದು ಏನೊಂದು ತೊಂದರೆ ಆಗ್ಬಿಡೋದು ನನಗೆ ಅಂತ ಹೇಳ್ತಿರ್ತಾರೆ. ಒಂದೊಂದು ಕ್ಷಣವೂ ಸಹಿತ ಸದಾಕಾಲ ದೇವರು ನಮ್ಮನ್ನ ಮಕ್ಕಳ ರೀತಿಯಲ್ಲಿ ನಮ್ಮ ಸದಾಕಾಲ ಕಾಪಾಡ್ತಿರ್ತಾನೆ. ಅದಕ್ಕೆ ಆ ಕಾಪಾಡುವಂತ ಭಗವಂತನಿಗೆ ಒಂದು ದಿವಸಕ್ಕೆ ಒಮ್ಮೆಯಾದರೂ ನಾವು ನಮಸ್ಕರಿಸುವಂತ ಒಂದು ಗುಣವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಯಾರಾದ್ರೂ ಬಸ್ನಲ್ಲಿ ಹೋಗುವಾಗಲೋ ಅಥವಾ ಯಾರಾದ್ರೂ ಲೌಕಿಕವಾಗಿ ಯಾರಾದ್ರೂ ನಮಗೆ ಸಹಾಯ ಮಾಡೋದಂದ್ರೆ ಒಂದೇ ಕ್ಷಣ ನಾವೇಳ್ತೀವಿ ಥ್ಯಾಂಕ್ಸ್ ಅಂತ ಹೇಳಿದ್ರೇನು ನಮಸ್ಕಾರ ಅಂತ ಹೇಳ್ತೀವಿ. ಒಂದು ಕ್ಷಣದಲ್ಲಿ ಒಂದು ವಸ್ತುಗಳನ್ನ ಏನಾದರೂ ಒಂದಿಷ್ಟು ಅವಕಾಶವನ್ನ ನಮಗೆ ಅನುಕೂಲವನ್ನ ಮಾಡಿದರೆ ನಾವು ನಮಸ್ಕಾರ ಹೇಳುವಂತವರು ತಾಯಿಯ ಗರ್ಭದಿಂದಲೂ ನಮ್ಮ ಜೀವನ ಪರ್ಯಂತರವಾಗಿ ಈ ದೇಹವನ್ನು ಕೊಟ್ಟಿದಾರಲ್ಲ, ಅದಕ್ಕಾಗಿ ನಾವು ಒಂದು ದಿವಸಕ್ಕೆ ಒಮ್ಮೆಯಾದರೂ ಶಿವನ ನಾಮಸ್ಮರಣೆಯನ್ನ, ಶಿವನ ಪೂಜೆಯನ್ನ ಮಾಡುವಂಥದ್ದನ್ನ ನೀವು ರೂಢಿಸಿಕೊಳ್ಳಬೇಕು. ಕಾರಣ ಈ ಇಡೀ ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವರನ್ನು ಸದಾಕಾಲ ಎಷ್ಟು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಜಗತ್ತಿಗೂ ಸಹಿತ ಇವತ್ತು ಯಕ್ಷ ಪ್ರಶ್ನೆ ಇದೆ. ಇವೆಲ್ಲ ಗಮನಿಸಿರುವುದು, ನಮ್ಮ ಋಷಿಮುನಿಗಳು ಯಾವುದೇ ರೀತಿಯ ರಾಕೆಟ್ ಅನ್ನು ಕಂಡಿದ್ದರು ಅಂತ ಹಿಂದಿನ ಕಾಲದಲ್ಲಿ. ಋಷಿಮುನಿಗಳು ಇಲ್ಲೇ ಕುಳಿತುಕೊಂಡು ಪೂಜೆ ಜಪ ತಪಗಳನ್ನ ಮಾಡಿಕೊಂಡು ಭೂಲೋಕದ ವಿಷಯ ಅಲ್ಲ, ಆಕಾಶದ ಬ್ರಹ್ಮಾಂಡದ ರೂಪದಲ್ಲಿ ಈ ಗ್ರಹ ಸೂರ್ಯ ಗ್ರಹ ಹೀಗೆ ಇದೆ, ಮಂಗಳ ಗ್ರಹ ಹೀಗೆ ಇದೆ, ಬುಧ ಗ್ರಹ ಹೀಗೆ ಇದೆ ಅಂತ ಹೇಳಿ ಅಷ್ಟೇ ಅಲ್ಲ, ಇಂಥ ಸಮಯಕ್ಕೆ ಗ್ರಹಣ ಆಗುತ್ತೆ ಅನ್ನುವುದನ್ನು ಪಂಚಾಂಗ ಬರುತ್ತಿದೆ. ನಮಗೆ ಈಗಿನ ರಾಕೆಟ್ಸ್ ಬಂದಿದ್ದಾವೆ, ಉಪಗ್ರಹಗಳು ಬಂದಿದ್ದಾವೆ, ವಿಜ್ಞಾನ ಬಹಳ ಮುಂದುವರೆದಿದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಇಲ್ಲೇ ಕುಳಿತುಕೊಂಡು ಬ್ರಹ್ಮಾಂಡದ ವಿಷಯವನ್ನು ತಿಳ್ಕೊಂಡಿದ್ದಾರೆ ಅಂತ ಯಾವುದು ಸಾಧ್ಯ ಆಗಿದ್ರೆ ಭಗವಂತನ ನಾಮಸ್ಮರಣೆಯಿಂದ, ಭಗವಂತನಿಂದ ಭಕ್ತಿಪೂರ್ವಕವಾಗಿ ನಮಿಸಿದಾಗ ಭಗವಂತ ನಮಗೆ ಯಾವ ಜ್ಞಾನ ಬೇಕು ಆ ಜ್ಞಾನವನ್ನು ಕರುಣಿಸಿಕೊಡ್ತಾನೆ. ಅದಕ್ಕೆ ನಾವೆಲ್ಲ ಸದ್ಭಕ್ತರು ನಿತ್ಯವೂ ನೀವು ಶಿವಪೂಜೆಯನ್ನು ಯಾಕೆ ಮಾಡಬೇಕು, ಯಾಕೆ ಶಿವನನ್ನ ಪೂಜಿಸಬೇಕು, ಯಾಕೆ ದೇವರನ್ನ ಆರಾಧಿಸಬೇಕು ಅಂತ ಹೇಳಿ, ನಾನು ನನ್ನ ಭಕ್ತಿಪೂರ್ವಕವಾಗಿ ಪೂಜಿಸಿದ್ರೆ ನನಗೂ ಸಹಿತ ಅಂತ ಜ್ಞಾನವನ್ನು ಕೊಡ್ತಾನೆ. ಬರೀ ಇಹಲೋಕದಲ್ಲ ಪರಲೋಕದ ಜ್ಞಾನವನ್ನು ಕೊಟ್ಟಿದಂತೇಳಿ ನನಗೆ ಯಾವುದು ತಪ್ಪು ಯಾವುದು ಒಳ್ಳೆಯದನ್ನೋದ್ರ ಜ್ಞಾನ ಸಿಕ್ಬಿಟ್ರೆ ಸಾಕು ನನಗೆ.
ಎಷ್ಟೋ ಜನ ಅಯ್ಯೋ ನಾನು ಒಂದು ಸ್ವಲ್ಪ ತಪ್ಪು ಮಾಡಬಾರ್ದಾಗಿತ್ತು ಸ್ವಾಮಿ ಅಂತ ಕಾಣುತ್ತೆ ಅಂತ ಹೇಳ್ತಿರ್ತಾರೆ. ತಪ್ಪು ಮಾಡಿದ ಮೇಲೆ ತಪ್ಪು ಅಂತ ಗೊತ್ತಾಗ ಉಪಯೋಗ ಇಲ್ಲ. ಆದ್ರೆ ತಪ್ಪು ಮಾಡುವ ಪೂರ್ವದೊಳಗೆ ಅದು ತಪ್ಪು ಅಂತ ಗೊತ್ತಾಗ್ಬಿಟ್ರೆ ಆ ವ್ಯಕ್ತಿ ಮಹಾನ್ ವ್ಯಕ್ತಿಯಾಗಿ ಬೆಳೆದು ಮಾಡ್ತಾನೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಭಗವಂತನೇ ಒಂದಿಷ್ಟು ಜ್ಞಾನವನ್ನು ಕೊಡುವಂತ. ಇವತ್ತು ಸಹಿತ ನಮ್ಮ ಕರ್ನಾಟಕದೊಳಗೆ ಯಾವ್ದಾದ್ರು ತಂದೆ ತಾಯಿ ಸಣ್ಣ ಮಕ್ಕಳ ಹತ್ರ ಹೋಗಿ ನಮಸ್ಕಾರ ಮಾಡಿಸುವಾಗ ಆ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ, ಒಳ್ಳೆ ವಿದ್ಯಾಬುದ್ಧಿ ಕೇಳು ಅಂತ ಕೇಳ್ತೇವೆ. ಯಾರು ಬಂಗಾರ ಕೇಳಂತ ಹೇಳಿದ್ರಿ, ಯಾರು ಒಂದಿಷ್ಟು ದುಡ್ಡು ಬೇಕು ಅಂತ ಕೇಳುತ್ತೆ ಮಕ್ಕಳ ತಿಳಿಸಿವೇನು, ಸೈಟ್ ಬೇಕು ಬೆಂಗಳೂರು ತುಮಕೂರು ಅಂತ ತಿಳಿಸಿ ಮಕ್ಕಳಿಗೆ ಏನ್ ಕೇಳ್ತೀವಿ, ಒಳ್ಳೆ ವಿದ್ಯಾಬುದ್ಧಿ ಕೊಡು ಅಂತ ಕೇಳು ಅಂತ ಹೇಳ್ತೀವಿ. ಯಾಕೆಂದ್ರೆ ಮನುಷ್ಯನಿಗೆ ಒಂದು ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನ ಅನ್ನುವಂಥದ್ದು ಸಿಕ್ಕಿಬಿಟ್ರೆ ಈ ಜಗತ್ತಿನ ಎಲ್ಲ ವಸ್ತು ಆಧಾರವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಳ್ಳೆ ಗುಣವನ್ನು ಬೆಳೆಸಿಕೊಳ್ಬೇಕು, ಒಳ್ಳೆ ಜ್ಞಾನವನ್ನು ಪಡೆದುಕೊಳ್ಬೇಕು. ಅದಕ್ಕಾಗಿ ನಮ್ಮೆಲ್ಲ ಹಿಂದಿನ ಕಾಲದ ಹಿರಿಯರು ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಕಲಿಸಿಕೊಡ್ತಾ ಇದ್ರು. ಆ ವಿಚಾರವನ್ನು ಎಲ್ಲ ಮುಂದಿಟ್ಟುಕೊಂಡು ನೀವು ನಿತ್ಯವೂ ಸಹಿತ ಶಿವಪೂಜೆಯನ್ನು ಮಾಡುವಂತರಾಗಬೇಕು. ಶಿವನಿಗೆ ಪೂಜಿಸಬೇಕು. ಶಿವನಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಿವನಿಗೆ ಒಂದು ಬಿಲ್ಪತ್ರೆಗಳ ಒಂದು ಹೂನ ಏರಿಸಬೇಕು. ಆ ಏರಿಸುವ ಭಾವಗಳು ಹೇಗಿರಬೇಕಂದ್ರೆ ನನ್ನದು ಅನ್ನುವಂಥ ಭಾವ ಇರಬಾರದು. ಜಗತ್ತಿನಲ್ಲಿ ಏನಾದರೂ ನೀವು ದಾನ ಮಾಡಿ ಯಾರ್ಯಾರು ನೀವು ಸಹಕಾರ ಕೊಡಿ, ಆ ಕೊಡುವಂತ ಗುಣದೊಳಗೆ ನಿಮ್ಮ ನನ್ನದು ಐದೆ ಅನ್ನುವಂಥ ಭಾವ ಬಂತು ಅಂದ್ರೆ ಆ ವಸ್ತು ಸ್ವೀಕರಿಸದಂತೆ ಭಗವಂತ. ಅದಕ್ಕೆ ಯಾವುದೇ ಫಲ ಸಿಗೋದಿಲ್ಲಂತೆ. ಒಂದೊಂದು ಗಿಡಗಳು ನೋಡಿ, ಇವತ್ತು ಮಾವಿನ ಹಣ್ಣುಗಳು ಒಂದು ದಿವಸ ನಾನು ಹಣ್ಣು ಕೊಡ್ತಾ ಇದ್ದೇನೆ ಅಂತ ಅನ್ಕೊಳ್ಳಲ್ಲ. ಒಂದು ಹಣ್ಣು ತಿಂದರೆ ಇಲ್ಲಿವರೆಗೆ ಲೋಕದ ಉಪಯೋಗಕ್ಕಾಗಿ ಲೋಕೋಪಕಾರಗೋಸ್ಕರವಾಗಿ ತಮ್ಮ ಇಡೀ ಲೋಕೋದ್ಧಾರಕ್ಕಾಗಿ ಅವರು ತಮ್ಮ ಜೀವನವನ್ನ ತ್ಯಾಗಮಯ ಜೀವನ ಮಾಡ್ತಿದ್ರು. ಮಾವನ್ನು ಕೊಡ್ತಾ ಇದೆ, ತೆಂಗಿನ ಕೊಡ್ತಾ ಇದೆ, ತೆಂಗಿನಕಾಯಿ ಕೊಡ್ತಾ ಇದೆ, ಇವರು ಪಕ್ಷಿ ಪ್ರಾಣಿ ಎಲ್ಲರೂ ಸಹಿತ ಎಲ್ಲರೂ ಕೊಡುವೆ. ಆಗ ಎಲ್ಲವನ್ನ ತೆಗೆದುಕೊಳ್ಳುವಂತ ಮನುಷ್ಯ ಸ್ವಾರ್ಥಿ ಆಗ್ತಾ ಇದ್ದಾನೆ. ಏನಾದರೂ ಒಂದು ಕೊಟ್ಟರೆ ನಾನು ಕೊಟ್ಟೆ, ನಾನು ಮಾಡಿದೆ ಅನ್ನುವಂಥ ಭಾವ ಬರೋದ್ರಿಂದ ನೀವು ಕೊಟ್ಟಂತ ಯಾವುದೇ ದಾನ ಧರ್ಮಗಳು ಅದು ಫಲವನ್ನು ನೀವು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಹೇಗಿರಬೇಕು ಅಂದ್ರೆ ನೀವು ಕೊಟ್ಟಂತ ದಾನ ಧರ್ಮಗಳು ಮಾಡುವಂತ ಸೇವಾ ಗುಣಗಳು ಬಲಗೈಲಿ ಮಾಡಿದ್ದು ಎಡಗಡೆ ಗೊತ್ತಾದ ರೀತಿಯೊಳಗಿರಬೇಕು. ಅಂದಾಗ ಮಾತ್ರ ಅದರ ಫಲವನ್ನು ಪಡೆಯಲಿಕ್ಕೆ ನೀವೆಲ್ಲ ಸಾಧ್ಯವಾಗುತ್ತೆ. ಅದಕ್ಕೆ ನಿತ್ಯವೂ ಸಹಿತ ಶಿವಪೂಜೆಯನ್ನು ಮಾಡಿ, ಶಿವಪೂಜೆಗೆ ಯಾಕೆ ನೀವು ಹಿರಿಯರೆಲ್ಲರೂ ಮಾಡ್ಬೇಕಂದ್ರೆ ನಿಮ್ಮನ್ನು ನೋಡಿ ಮಕ್ಕಳು ಕಲಿತಿರ್ತಾವೆ. ಯಾಕಂದ್ರೆ ನಾವು ಇತ್ತಲಾಗಿ ಎಲ್ಲರೂ ಹೇಳ್ತಾರೆ, ಸ್ವಾಮೀಜಿ ನಾವು ಎಷ್ಟೋ ಹೇಳ್ತೀವಿ, ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳಲ್ಲ ಅಂತ ಹೇಳ್ತಾರೆ. ಅದು ಸಹಜ, ಎಲ್ಲರೂ ಹೇಳುವಂತೆ ಮಾತದು. ಆದ್ರೆ ನೀವು ಗೊತ್ತಿರಲಿ, ಮಕ್ಕಳು ಹೇಳಿದ್ದನ್ನ ಕೇಳೋದಿಲ್ಲ, ಆದ್ರೆ ಮಕ್ಕಳು ನೋಡಿದ್ದನ್ನ ಕಲಿತಾರೆ. ನೀವು ನಿಮ್ಮ ತಂದೆ ಕಡೆ ಅತ್ಯಂತ ಗೌರವ ಕೊಡಿ. ನೀವು ತಂದೆ ನಿಮ್ಮ ತಂದೆ ನೀವು ನಮಸ್ಕಾರ ಮಾಡಿ, ಆ ಮಗು ಬಂದು ನೀವು ನಮಸ್ಕಾರ ಮಾಡುತ್ತೆ. ನೀವು ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡೋದಿಲ್ಲ, ಆ ಮಗು ಮಾತ್ರ ನಮಸ್ಕಾರ ಮಾಡತ್ತೆ ಹೋಗೋದ. ನೀವು ನಿತ್ಯ ಬೆಳಗ್ಗೆ ತಕ್ಷಣ ಶಿವಪೂಜೆ ಮನೆಗೆ ಹೋಗಿ, ದೇವರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಭಸ್ಮ ಹಚ್ಕೊಂಡಲ್ಲಿ ಆ ಮಗು ಸಣ್ಣ ಮಗುವಿನ ನಿಮ್ ಜೊತೆ ಹಿಂದೆ ಬರುತ್ತೆ. ಅದು ನಮಸ್ಕಾರ ಮಾಡತ್ತೆ. ನೀವು ನೋಡ್ತಾರೆ ಎಷ್ಟೋ ಶಿವಪೂಜೆ ಮಾಡೋದು. ಶಿವಪೂಜೆ ಹೋದಾಗ ಆ ಮಕ್ಕಳು ತಂದೆ ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ಒಳಗೂ ಇಲ್ಲ ಆಲಿಸಿದ್ರೆ ಹೋಗ್ಬಿಡುತ್ತವು. ಕನಿಷ್ಠ ದೇವ್ರು ಕೊಡ್ತೇವೆ, ದೇವರ ವಸ್ತು ಇರ್ತಾರೆ, ದೇವರು ವಿಗ್ರಹ ಇರ್ತಾರೆ, ವಿಗ್ರಹ. ಆ ಮಗು ಏನ್ ಮಾಡುತ್ತೆ, ನಾನು ಅಭಿಷೇಕ ಮಾಡ್ಕೊಂಡು ಸುಮ್ಮನೆ ಕೇಳ್ಕೊಡುತ್ತೆ ಅಭಿಷೇಕ ಮಾಡುವಾಗ. ಯಾಕೆ ಅಂತ ಹೇಳಿದ್ರೆ ಮಗು ಹೇಳಿದ್ದನ್ನ ಕೇಳೋದಕ್ಕಿಂತಲೂ ನೋಡಿದ್ದನ್ನ ಹೆಚ್ಚು ಕಲಿಯುತ್ತೆ ಅಂತ. ಅದಕ್ಕೆ ನಿಮ್ಮ ಮಗು ಒಳ್ಳೆಯದನ್ನ ಕಲಿಬೇಕು ಅಂದ್ರೆ ನೀವು ಮಾಡುವಂತ ಒಳ್ಳೆಯ ಕೆಲಸವನ್ನ ನಿಮ್ಮ ಮಕ್ಕಳ ಜೊತೆ ಇದ್ದಾಗ ಮಾಡಿ. ಯಾರಿಗಾದ್ರೂ ದಾನ ಮಾಡಬೇಕಾಯ್ತಾ ನಿಮ್ಮ ಮಕ್ಕಳ ಪಕ್ಕದಲ್ಲಿ ನಿಲ್ಸ್ಕೊಂಡು ದಾನ ಮಾಡಿ. ಯಾರಿಗಾದ್ರೂ ಒಂದು ಸಹಕಾರ ಕೊಡಬೇಕಂದ್ರೆ ನಿಮ್ಮ ಮಕ್ಕಳು ನಿಲ್ಸ್ಕೊಂಡು ಕೆಲಸ ಮಾಡಿಸಿ. ಯಾರು ಪೂಜೆ ಪುರಸ್ಕಾರ ನಿಮ್ಮ ಮಕ್ಕಳು ಕರ್ಕೊಂಡು ನೋಡಿ, ಎಷ್ಟು ಜನ ನನ್ನ ಮಕ್ಕಳು ಕರ್ಕೊಂಡು ಎಲ್ಲ ಶಾಲೆಗೆ ಕಳಿಸಿ ನಿಮ್ಮ ಮಕ್ಕಳು ಓದ್ಕೊಂಡು ಆಗಿ ಅಂತ ಅನ್ಕೊಂಡು ಇವೆಲ್ಲ ಎಷ್ಟು ಒಬ್ಬರು ಯಾರು ಆ ಮಕ್ಕಳಿಗೆ ಭಕ್ತಿ ಬರುತ್ತೇನೆ, ನನಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರವನ್ನು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ನೀವು ಯಾವ ಆಚಾರ ವಿಚಾರವನ್ನು ಉಳಿಸ್ಕೊಳ್ಬೇಕೋ ಆ ಗುಣವನ್ನು ನನ್ನ ಮಕ್ಕಳಿಗೂ ಕಲಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಅಂತ ನೀವು ಭಾವಿಸ್ಕೊಳ್ಬೇಕು. ಬರೀ ನಿಮ್ಮ ಮಕ್ಕಳಿಗೆ ಒಂದು ಹಣ ಕಳಿಸೋದು, ಸಂಪತ್ತು ಕಳಿಸೋದು, ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋದು, ಒಂದು ಮನೆ ಕಟ್ಟ ನಮ್ಮ ಜವಾಬ್ದಾರಿ ನೀವು ಅನ್ಕೊಳ್ಬಾರ್ದು. ನಿಮ್ಮ ಮಕ್ಕಳನ್ನ ಸಮಾಜಕ್ಕೆ ಒಳ್ಳೆಯ ಸಂಸ್ಕಾರವಂತನಾಗಿ ಸ್ವಪ್ರಜೆಗಳನ್ನಾಗಿ ನಿರ್ಮಾಣ ಮಾಡಿಕೊಳ್ಳೋದು ಅದು ನಿಮ್ಮ ಕರ್ತವ್ಯ ಅಂತ. ಬರೀ ಜನ್ಮ ಕೊಡೋದು ಅಷ್ಟೇ ಅಲ್ಲ, ಆ ಮಕ್ಕಳನ್ನು ಒಳ್ಳೆ ಸುಸಂಸ್ಕೃತನಾಗಿ ಮಾಡಬೇಕು. ಅದಕ್ಕಾಗಿ ಹಿಂದೂ ಧಾರ್ಮಿಕ ಸಮಾರಂಭದಲ್ಲಿ
ಯಾವ್ದಾದ್ರು ಪೂಜೆ ಪುರಸ್ಕಾರ ಸಮಾರಂಭಗಳಲ್ಲಿ ಆ ಮಕ್ಕಳನ್ನ ಕರ್ಕೊಂಡು ಬರುವಂತ ಸಂಸ್ಕೃತಿಯನ್ನು ನೀವೆಲ್ಲ ಬೆಳೆಸ್ಕೊಳ್ಬೇಕು. ಅವಾಗ ಮಕ್ಕಳ ಮದುವೆ ನೋಡ್ತಾ ನೋಡ್ತಾ ಆ ಎಲ್ಲ ಗುಣಗಳನ್ನ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇವೆಲ್ಲವನ್ನ ಕಲಿತ್ಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಮಂತೇಶ್ ಶಾರದರವರು ಬರೀ ಜಾತ್ರಾ ಮಹೋತ್ಸವ ಉತ್ಸವ ಆಯಿತು, ಪ್ರಸಾದ ಆಯಿತು, ಹಾಗೆ ನನ್ನ ಭಕ್ತರಿಗೆ ಜ್ಞಾನ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಗುರುಗಳನ್ನು ಕರೆಸಿ ಪ್ರವಚನ ಮಾಡಿಸ್ತಾರೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಆತ ಜೀವನದಲ್ಲಿ ಎಲ್ಲವನ್ನ ಸಾಧಿಸಬೇಕಾದ್ರೆ 3 ವಸ್ತು ಸಿಗಬೇಕಂತೆ. ಒಂದು ವ್ಯಕ್ತಿಗೆ ಜ್ಞಾನ, ಮನಸ್ಸಿಗೆ ಧ್ಯಾನ, ಹೊಟ್ಟೆಗೆ ಬಾಣ ಅಂತ. ಈ 3 ವಸ್ತು ಸಮರ್ಪಕವಾಗಿ ಸಿಕ್ಕುವ ಮನುಷ್ಯನಿಗೆ ಆ ವ್ಯಕ್ತಿ ಜೀವನದಲ್ಲಿ ಅತ್ಯಂತ ಸಂತೋಷವಾಗುತ್ತಾನೆ. ಆದ್ರೆ ದುರ್ದೈವ ಏನು ಗೊತ್ತ ನಿಮಗೆ, ಭಗವಂತ 3ರಲ್ಲಿ 1ರ ಹಸಿವು ಗೊತ್ತಾಗತ್ತೆ, 2ರ ಹಸಿವು ಗೊತ್ತಾಗಲ್ಲ ನಮಗೆ. ಈಗ ನಾವು ಇನ್ನೊಂದು ಗಂಟೆ ಹಿಂಗ ಪ್ರವಚನ ಮಾಡ್ಬೇಕು, ನೀವೇನ್ ಮಾಡ್ತೀರಿ, ಸ್ವಾಮಿ 2 ಗಂಟೆ ಆಯ್ತು ಊಟ ಹಸಿವು ಆಯ್ತು ಮಾಡ್ತಾರೆ. ಹಸಿವು ನಿಮ್ಗೆ ಅನ್ನದ ಹಸಿವು ಅನ್ನುವಂಥದ್ದು ನಿಮ್ಗೇನಾಗುತ್ತೆ ಗೊತ್ತಾಗತ್ತೆ. ಊಟ ಬೇಕು, ನಮ್ಗೆ ಹಸಿವಾಗಲಿ, ಅನ್ನ ಉಡ್ಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಇದೇ ಪ್ರವಚನ ಮಾಡಿದ್ರು, ಏನೇ ಹೇಳಿದ್ರು ಸಹಿತ ನಿಮ್ಮ ಹಸುವು ನಿಮ್ಮ ಅಣ್ಣನ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಭಗವಂತ ಏನಾದ್ರೂ ಒಂದಿಷ್ಟು ಜ್ಞಾನದ ಹಸಿವು ಕೊಟ್ಟಿದ್ರು, ಜ್ಞಾನ ಹುಡುಕೊಂಡು ಜನ ಕೊಟ್ಟಿದ್ರು. ಆದ್ರೆ ಅಪರೂಪ ನೀವು ಜ್ಞಾನ ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಅಂದ್ರೂ ಜ್ಞಾನದ ಹಸಿವು ಗೊತ್ತಾಗೋದೇ ಇಲ್ಲ. ನೀವು ಇದ್ದಲ್ಲಿಗೆ ಸ್ವಾಮಿ ಪ್ರವಚನ ಮಾಡಬೇಕು, ನೀವು ಇದ್ದಾಗ ಅದನ್ನು ಕೇಳಿದ್ರೆ ಇದನ್ನು ಮಾಡಬೇಕು. ಆದರೂ ಸಹಿತ ಕೆಲವರು ಕೇಳುತ್ತೀರಿ, ಕೆಲವರು ಕೇಳೋದಿಲ್ಲ. ಯಾಕಂದ್ರೆ ವ್ಯಕ್ತಿಯ ಜ್ಞಾನದ ಹಸಿವು ನಮ್ಗೆ ಗೊತ್ತಾಗಲ್ಲ, ಮನಸ್ಸಿನ ಧ್ಯಾನದ ಹಸಿವು ನಮ್ಗೆ ಗೊತ್ತಾಗಲ್ಲ. ಅದಕ್ಕಾಗಿ ನೀವೆಲ್ಲ ಪ್ರತಿಯೊಬ್ಬ ಕರ್ತವ್ಯ ಮಾಡಬೇಕು. ಜ್ಞಾನವನ್ನು ಸಹಿತ ನಾವು ತುಂಬಿಕೊಳ್ಬೇಕು, ಜ್ಞಾನವನ್ನು ಪಡೆದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ನೀವೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಇವತ್ತಿನ ಈ ಸಮಾರಂಭದಲ್ಲಿ ಜಯರಾಮನು ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಈ ಭಾಗದ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳಾಗಿ ಇವತ್ತು ಅವರಿಗೆ ಆಗಮಿಸಿದ್ದಾರೆ. ಸ್ವಾಮಿಯ ಆಶೀರ್ವಾದದಿಂದ ಅವರಿಗೆ ಭಗವಂತ ಒಳ್ಳೆ ವೀರಭದ್ರ ಸ್ವಾಮಿ ನಂಬಿದವನ್ನ ವೀರಭದ್ರ ಸ್ವಾಮಿ ಯಾರನ್ನೂ ಕೈ ಬಿಟ್ಟಿಲ್ಲ. ನಾವು ಇಲ್ಲಿವರೆಗೂ ನೋಡಿದ್ದೀವಿ, ಹಲವಾರು ಜನ ಭಕ್ತಾದಿಗಳು ಯಾರ್ಯಾರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೋ, ಯಾರ್ಯಾರು ಇಲ್ಲಿ ಬಂದು ಹೋಗಿದಾರೋ ಅವೆಲ್ಲರೂ ಸಹಿತ ಒಳ್ಳೆಯದು ಆಗಿದೆ ಅನ್ನುವಂಥ ಮಾತನ್ನು ನಾವು ಸಾಕಷ್ಟು ಕೇಳಿದ್ವಿ. ಅದಕ್ಕಾಗಿ ವೀರಭದ್ರ ಸ್ವಾಮಿಯ ಆ ಒಂದು ನಂಬಿಕೆಯನ್ನ, ಆತನ ಮೇಲೆ ಶ್ರದ್ಧೆಯನ್ನ ನೀವೆಲ್ಲರೂ ಬೆಳೆಸಿಕೊಳ್ಳಿ. ಹಾಗೆ ವಿ ಜಯರಾಮನವರಿಗೆ ವೀರಭದ್ರ ಸ್ವಾಮಿಯ ಆಶೀರ್ವಾದವನ್ನ ಮಾಡಲಿ ಅಂತ ಹಾರೈಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಈ ಎಲ್ಲ ಕಾರ್ಯಕ್ರಮ, ಯಾಕಂದ್ರೆ ಮಂತೇಶ್ವರ ಸಹಿತ ಒಬ್ಬರೇ ಇರೋದು, ಆದರೆ ನಿರಂತರವಾಗಿ ಭಕ್ತರ ಸಂಪರ್ಕ ಮಾಡಿ ಬಹಳ ಮೊದಲು ಪ್ರಾರಂಭದಲ್ಲಿ ನೋಡೋದು ನಾವೆಲ್ಲ ದೀಕ್ಷಾ ಕಾರ್ಯಕ್ರಮ ಮಾಡಿ 30-40 ಜನರೊಳಗೆ ಜಾತ್ರೆಗಳನ್ನು ಮಾಡ್ತಾ ಇದ್ದೀವಿ. ಈ ಅದ್ದೂರಿಯಾಗಿದ್ದಿದ್ದರು ನೋಡಬಹುದು. ಬಹಳ ಸಂಕ್ಷಿಪ್ತ ಈಗ ಅವರೆಲ್ಲರೂ ಒಂದು ಎಲ್ಲ ಭಕ್ತರ ಸಹಕಾರದೊಂದಿಗೆ ಇಷ್ಟು ಅದ್ದೂರಿ ಅಂದರೆ ಬಹಳ ಚೆನ್ನಾಗಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮಂತೇಶ್ವರು ತಮ್ಮ ಒಂದು ಸೇವೆಯಿಂದ ಈ ಭಾಗದ ಒಂದು ಧಾರ್ಮಿಕ ಕ್ಷೇತ್ರವನ್ನಾಗಿ ಈ ಒಂದು ದೇವಸ್ಥಾನ ಏನು ಮಾಡಬೇಕು, ಭಕ್ತರನ್ನ ಭಕ್ತಿವಂತನಾಗಿ ಮಾಡಬೇಕು, ಭಕ್ತರನ್ನ ಆಚಾರವಂತರ ಮಾಡಬೇಕು, ಭಕ್ತರನ್ನ ಸುಸಂಸ್ಕೃತನಾಗಿ ಮಾಡಬೇಕು. ಅದಕ್ಕೆ ಸಾರ್ವಜನಿಕ ಮಠದ ವತಿಯಿಂದ ಇವತ್ತು ವೀರಭದ್ರ ಸ್ವಾಮಿಯನ್ನ ಪೂಜಿಸುವುದರಲ್ಲಿ ಈ ಮಠದ ಈ ಭಾಗದ ಎಲ್ಲ ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ನಮಗೊಂದು ಮೊದಲಿಂದ ಏನು ಇಚ್ಛೆ ಅವ್ನು ಸುಪುತ್ರನ ಮಠಕ್ಕೆ ಸ್ವಾಮಿ ಮಾಡೋಣ ಅಂತ ಅವ್ನು ಯಾಕೊಂಡು ಗೊತ್ತಿಲ್ಲ. ಅವನು ಮಠಕ್ಕೂ ಬರ್ತಾ ಇಲ್ಲ, ಸಣ್ಣ ಸಣ್ಣ ಹುಡುಕ್ತಾರೆ. ನಾವು 6 ವರ್ಷದಿಂದ ನಾವು ಇಲ್ಲಿ ಬಂದ್ಬಿಟ್ರೆ ನಾನು ಮಠಕ್ಕೆ ಬರ್ತೀನಿ ಅಂತ ನಮ್ಮ ಜೊತೆಗೆ ಬರ್ತಿದ್ದ ಅವನು ಬಂದಿದ್ದ. ಆದ್ರೆ ದೊಡ್ಡವರನ್ನು ಬರದೇ ಬಿಡ್ತಾರೆ. ನಾವು ಯಾವುದೋ ಅಂತ ಹೇಳ್ತೇವೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ಏನು ಹೆಚ್ಚು ಅಂತೇಳಿದ್ರೆ ಈ ಭಾಗದಲ್ಲಿ ಮಠಗಳ ಮಾಡಕ್ಕೆ ಇದೆ. ಹಾಗಾಗಿ ಈ ಒಂದು ಸಾರಣೇಶ್ವರ ಮಠದ ಒಂದು ಕೀರ್ತಿಯನ್ನ, ಮಠದ ಈ ಒಂದು ದೇವಸ್ಥಾನದ ಪರಂಪರೆಯನ್ನ ಬೆಳೆಸುವಂತ ಒಂದು ಕೆಲಸವನ್ನು ಆಗಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ಚಿಕ್ಕ ವಯಸ್ಸಲ್ಲಿ 4 ವರ್ಷಗಳಿಂದಲೇ ನಾವು ಮಾತಾಡ್ಸಿದ್ರು. 2 ಮಕ್ಕಳಿದ್ದಾರೆ, ಒಬ್ಬರು ಮಕ್ಕಳು ಮಠಕ್ಕೆ ಕೊಡ್ಬಿಡಿ ಅಂತ ಹೇಳಿ ಅವರು ಒಬ್ಬರು ಅವ್ರಿಗೂ ಸಹಿತ ಒಪ್ಕೊಂಡಿದ್ದಾರೆ. ಆದರೆ ಮಠ ಮನೆ ಬಿಟ್ಟು ಸ್ವಲ್ಪ ಹೊರ ಬರ್ಬೇಕು, ಇನ್ನೊಂದು ಗುಣ ಕಲಿಬೇಕಲ್ಲ, ಆಚಾರ ವಿಚಾರಗಳನ್ನ ಕಲಿಬೇಕು. ಅವ್ರು ಬರೀ ಇಲ್ಲೇ ಪೂಜೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಒಂದು ಕಲಿಯೋದು. ಅದಕ್ಕಾಗಿ ಒಂದಿಷ್ಟು ಮಠದ ಆಚಾರ ವಿಚಾರ ಎಲ್ಲವನ್ನ ಕಳೆದುಕೊಂಡು
ಮುಂದಿನ ದಿನಮಾನದಲ್ಲಿ ಈ ಮಠದ ಒಬ್ಬ ಉತ್ತರಾಧಿಕಾರಿಯನ್ನು ಹೆಂಗೆ ಮಾಡಿ ಮಠಕ್ಕೆ ಸ್ವಾಮೀಜಿಯನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಗೊತ್ತಿಲ್ಲ, ಅವರೇನೋ ಗೊತ್ತಿಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಆ ವಿಚಾರವನ್ನು ಮುಂದಿಟ್ಟುಕೊಂಡು, ಯಾಕೆಂದರೆ ಒಂದು ಮಠ ಬೆಳೀತು ಅಂತ ಹೇಳಿದ್ರೆ ಆ ಭಾಗದ ಎಲ್ಲ ಭಕ್ತರಿಗೆ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ನಡೀತಾರೆ. ಅದಕ್ಕೆ ಹಿಂದಿನ ಕಾಲ ನಿಮಗೆಲ್ಲ ಗೊತ್ತಿರ್ಬೋದು, ಮನೆ ಮತ್ತು ಮಠನ ಅತ್ಯಂತ ಒಂದೇ ಶಬ್ದದಲ್ಲಿ ಬಳಸ್ತಾ ಇದ್ದಾರೆ. ಇವತ್ತು ಯಾರಾದರೂ ನಿಮ್ಮ ಮನೆಯಿಂದ ನೀವು ಒಂದು 15 ದಿವಸ ಒಂದು ತಿಂಗಳು ಯಾರಾದರೂ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಏನು ಹೇಳುತ್ತೀರಿ? ನೋಡು, ಭಾಳ ದೂರ ಹೋಗ್ತಾ ಇದ್ರಿ, 15 ದಿವಸ ಮನೆ ಮಠದ ಕಡೆ ಜೋಪಾನ ಅಂತ ಹೇಳುತ್ತೀವಿ. ಮನೆ ಅಷ್ಟ ಅಂತ ಹೇಳ್ತೀರಿ, ಏನು ಹೇಳ್ತೀವಿ? ಮನೆ ಮಠ ಜೋಪಾನ ಅಂತ ಹೇಳ್ತೀವಿ. ಒಂದು ವೇಳೆ ಏನಾದ್ರು ಸಾಲ ಮಾಡಿ ಹಾಳಾಗ್ಬಿಟ್ಟ, ಯಾರ ಮಾತು ಕೇಳೋದು ದುಷ್ಟಕಂತಾರೆ, ಯಾರ ಮಾತು ಕೇಳಿಲ್ಲ, ಅವ್ರ ಅಪ್ಪ ಅಮ್ಮ ಮಾತು ಕೇಳಿಲ್ಲ, ಮನೆ ಮಠ ಎಲ್ಲ ಹಾಳು ಮಾಡ್ಕೊಂತ ಅಂದ್ರೆ ಮನೆ ಮತ್ತು ಮಠ ಅನ್ನುವಂಥದ್ದು ಬಹಳ ಅನ್ಯೋನ್ಯವಾಗಿರುವಂಥ ಶಬ್ದಗಳನ್ನು ನಾವು ನೋಡ್ಕೊಂಡಿರ್ತೇವೆ. ಅದಕ್ಕೆ ಭಕ್ತರಾಗಿರ್ತಕ್ಕಂಥವ್ರು ಮನೆಗೆ ಎಷ್ಟು ಮಹತ್ವ ಇರ್ತಾರೋ ಮಠಕ್ಕೂ ಅಷ್ಟು ಮಹತ್ವ ಕೊಡಬೇಕು ಅಂತ ನಾವು ಪೂರ್ವಿಕರ ಚಿಂತನೆ ಇದೆ. ಯಾಕಂದ್ರೆ ಒಂದು ಮಠ ಯಾರಾದರೂ ಅಶಕ್ತರಿಗೆ, ಅಸಹಾಯಕರಿಗೆ ಅಥವಾ ಯಾರಾದರೂ ತೊಂದರೆ ಆದರೆ ಆಶ್ರಯವನ್ನು ಕೊಡಲಿಕ್ಕೆ ಮಠ ಬಹಳ ಮುಖ್ಯವನ್ನು ಒದಗಿಸುತ್ತೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಮಠವನ್ನು ಚೆನ್ನಾಗಿ ಬೆಳೆಸಬೇಕಂತ ಜವಾಬ್ದಾರಿ ಎಲ್ಲ ಭಕ್ತರ ಮೇಲೆ ಇರುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸದ್ಭಕ್ತರಿಗೆ ಈ ಜಾತ್ರಾ ಮಹೋತ್ಸವಕ್ಕೆ ಅತ್ಯಂತ ಹೆಚ್ಚಿನ ರೀತಿ ಸಹಕಾರ ಮಾಡಿರ್ತಕ್ಕಂಥ ದಾನವನ್ನು ನೀಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಯಾರ್ಯಾರ ಸಹಕಾರ ಕೊಟ್ಟಿದೆ ಆ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ವೀರಭದ್ರ ಸ್ವಾಮಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತಿಗೆ ಬರ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ.